ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೆದ್ರೆಗಿಡಿಸಿದ ಸೂಪರ್ ಎಲ್ ನಿನೋ ಬಿಸಿಲ ಎಫೆಕ್ಟ್. ಮಹಾರಾಷ್ಟ್ರದಲ್ಲಿ ಹೈ ಅಲರ್ಟ್. ರಾಜ್ಯದ ಉದ್ದಗಲಕ್ಕೂ ಉರಿ ಬಿಸಿಲು. ಬಿಸಿಲ ನಡುವೆ ರಾಜ್ಯದ ಹಲವೆಡೆ ಅವಾಂತರಗಳ ಮಳೆ. ವರ್ಷಧಾರಿಯ ಅಬ್ಬರಕ್ಕೆ ಯಾವ್ಯಾವ ಜಿಲ್ಲೆಯಲ್ಲಿ ಏನೇನು ಸಮಸ್ಯೆ? ಈ ಸುದ್ದಿಯನ್ನು ನೋಡೋಣ. ಬಿಸಿಲು ಮಳೆ ನ್ಯೂಸ್ ಟಾಪ್ನಲ್ಲಿ. ಬಿರು ಬಿಸಿಲಿನ ನಡುವೆ ಜಾಗತಿಕ ಹವಾಮಾನ ಸಂಸ್ಥೆ ಆತಂಕಕಾರಿ ವಿಷಯ ಬಿಚ್ಚಿಟ್ಟಿದೆ. ಮುಂಬರುವ ತಿಂಗಳಲ್ಲಿ ಅತಿ ಶಕ್ತಿಯುತವಾದ ಸೂಪರ್ ಎಲ್ ನಿನೋ ಎಫೆಕ್ಟ್ ತಟ್ಟುವ ಸಾಧ್ಯತೆ ಇದೆ. ಪೆಸಿಫಿಕ್ ಸಾಗರದ ಮೇಲ್ಮೈ ಉಷ್ಣಾಂಶದಲ್ಲಿನ ಅಸಹಜ ಏರಿಕೆಯಿಂದ ಸಂಭವಿಸುವ ಈ ವಿದ್ಯಮಾನ ಜಗತ್ತಿನಾದ್ಯಂತ ಹವಾಮಾನದ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ. ಅದರಲ್ಲೂ ವಿಶೇಷವಾಗಿ ಭಾರತದ ಮೇಲೆ ಇದರ ಪ್ರಭಾವ ದಟ್ಟವಾಗಿರಲಿದೆ. ಇದು ದೇಶದ ಮುಂಗಾರು ಮಳೆಯ ಮೇಲೆ ಕರಿನೆರಳು ಬೀರೋ ಜೊತೆಗೆ ಸುಡುವ ತಾಪಮಾನ, ತೀವ್ರ ಬರಗಾಲದ ಪರಿಸ್ಥಿತಿಯನ್ನ ತಂದೊಡ್ಡೋ ಭೀತಿ ಹುಟ್ಟಿಸಿದೆ. ಕರ್ನಾಟಕ, ಮಹಾರಾಷ್ಟ್ರಕ್ಕೆ ಎಲ್ ನಿನೋ ಎಫೆಕ್ಟ್ ಶುರುವಾಗಿದೆ. ಬಿಸಿಲು ಹೆಚ್ಚಳ ಆಗಿ ಬರಗಾಲದ ಭೀತಿ ಶುರುವಾಗಿದೆ. ಮಳೆ ಪ್ರಮಾಣ ಇಳಿಯೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ. ಮಹಾರಾಷ್ಟ್ರದಲ್ಲಿ ಸಿಎಂ ದೇವೇಂದ್ರ ಫಡ್ನವೀಸ್ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ದು ಎಲ್ ನಿನೋ ಎಫೆಕ್ಟ್ ತಡೆಯೋ ಬಗ್ಗೆ ಸಮಾಲೋಚನೆ ನಡೆಸಿದ್ರು. ಎಲ್ ನಿನೋ ಎಫೆಕ್ಟ್ ನಿಂದಾಗಿ ಹಲವು ರಾಜ್ಯಗಳಲ್ಲಿ ಬಿಸಿಲಿನ ಹೊಡೆತಕ್ಕೆ ಶಾಲೆಗಳ ಸಮಯವೇ ಬದಲು. ಜಾರ್ಖಂಡ್, ಉತ್ತರ ಪ್ರದೇಶ, ಒಡಿಶಾ, ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಶಾಲೆಗಳ ಸಮಯ ಬದಲಾಗಿದೆ. ಬಿಹಾರದ ಪಾಟ್ನಾದಲ್ಲೂ 12:30ಕ್ಕೆ ಶಾಲೆ ಬಂದ್ ಆಗಲಿದೆ. ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಆಯಾ ರಾಜ್ಯಗಳ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬಿಸಿಲ ಝಳ ಜನರನ್ನ ಮನೆ ಸೇರುವಂತೆ ಮಾಡಿದ್ದು. ಚಿಕ್ಕಮಗಳೂರಿಂದ ಹಿಡಿದು ಕೊಪ್ಪಳ, ಬೆಳಗಾವಿ, ಬೀದರ್, ರಾಯಚೂರು, ರಾಮನಗರ, ತುಮಕೂರು, ಹಾಸನ, ಗದಗ, ಮಂಡ್ಯದಲ್ಲೇ ಅತಿ ಹೆಚ್ಚು ತಾಪಮಾನ ದಾಖಲಾಗ್ತಾ ಇದೆ. ರಾಯಚೂರು, ಗದಗ ಸೇರಿ 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ತಾಪಮಾನ 40 ಡಿಗ್ರಿ ದಾಟಿದೆ. ಯಾದಗಿರಿ, ಬಾಗಲಕೋಟೆಯಲ್ಲಿ 39 ಡಿಗ್ರಿ, ಚಿಕ್ಕಬಳ್ಳಾಪುರದಲ್ಲಿ 37 ಡಿಗ್ರಿ ಸೆಲ್ಸಿಯಸ್, ಮಡಿಕೇರಿಯಲ್ಲಿ 35 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ದಾಖಲಾಗಿದೆ. ರಾಜ್ಯದಲ್ಲಿ ಬಿರು ಬೇಸಿಗೆ ಜನರಂತೂ ತತ್ತರಿಸಿ ಹೋಗಿದ್ದಾರೆ. ಹೀಗಿರುವಾಗ ರಾಜ್ಯದ ಹಲವೆಡೆ ಮಳೆಯ ಅಬ್ಬರ ಜನರಿಗೆ ಮತ್ತೊಂದು ಫಜೀತಿ ತಂದಿಟ್ಟಿದೆ. ಬಿರುಗಾಳಿ ಮಳೆಗೆ ಹಲವೆಡೆ ಭಾರಿ ಅವಾಂತರಗಳಾಗಿದೆ. ಬಾಗಲಕೋಟೆಯಲ್ಲಿ ಮಳೆಯಿಂದ ಸಾಕಷ್ಟು ಸಮಸ್ಯೆಗಳು ಸೃಷ್ಟಿಯಾಗಿವೆ. ಹುನಗುಂದ ಪಟ್ಟಣದಲ್ಲಿ ಗಾಳಿ ಮಳೆಗೆ ಅಂಗಡಿಗಳ ಮೇಲ್ಛಾವಣಿಯೇ ಹಾರಿ ಹೋಗಿದೆ. ವಿದ್ಯುತ್ ಕಂಬಗಳು ಧರೆಗುರುಳಿದ್ದು ರಸ್ತೆ ಹಾಗೂ ಗೂಡ್ಸ್ ವಾಹನಗಳ ಮೇಲೆ ವಿದ್ಯುತ್ ತಂತಿ ಬಿದ್ದಿದೆ. ವಿಜಯಪುರದಲ್ಲಿ ಮಳೆ ರಗಳೆ ಅಷ್ಟಿಷ್ಟಲ್ಲ. ಚಡಚಣ ತಾಲೂಕಿನ ಹತ್ತಳ್ಳಿಯಲ್ಲಿ ಗೇನಪ್ಪ ಬಿರಾದರ ಅನ್ನೋರ ನಿರ್ಮಾಣ ಹಂತದ ಮನೆಗೆ ಡ್ಯಾಮೇಜ್ ಆಗಿದೆ. ಬಿರುಗಾಳಿ ಮಳೆಯಿಂದಾಗಿ ಮೇಲ್ಛಾವಣಿ ಹಾರಿ ಹೋಗಿದೆ. ಗದಗ ಜಿಲ್ಲೆಯಾದ್ಯಂತ ಗುಡುಗು ಸಿಡಿಲು ಸಮೇತ ಆಲಿಕಲ್ಲು ಮಳೆಯಾಗಿದೆ. ಲಕ್ಷ್ಮೇಶ್ವರ ಪಟ್ಟಣದಲ್ಲಿ 1 ಗಂಟೆಗೂ ಅಧಿಕ ಕಾಲ ಮಳೆ ಸುರಿದಿದೆ. ಮುಂಡರಗಿ ತಾಲೂಕಿನ ಬಿಡನಾಳ ಗ್ರಾಮದಲ್ಲಿ ಸಿಡಿಲಿಗೆ ತೆಂಗಿನ ಮರವೊಂದು ಹೊತ್ತಿ ಉರಿದಿದೆ. ಹುಬ್ಬಳ್ಳಿಯಲ್ಲಿ ಅರ್ಧ ಗಂಟೆ ಸುರಿದ ಮಳೆಯಿಂದ ಹಳೆ ಹುಬ್ಬಳ್ಳಿ ಸೇರಿದಂತೆ ದೇಶಪಾಂಡೆ ನಗರ, ಕೇಶವಾಪುರ, ಉಣಕಲ್, ವಿದ್ಯಾನಗರ ಭಾಗದಲ್ಲಿ ಭಾರಿ ಅವಾಂತರಗಳು ಸೃಷ್ಟಿಯಾಗಿದೆ. ರಸ್ತೆ ಮೇಲೆ ಮೊಣಕಾಲುದ್ದ ನೀರು ನಿಂತಿದ್ದು ವಾಹನಗಳು ಓಡಾಡೋದೇ ದುಸ್ತರವಾಗಿತ್ತು. ಸ್ಕೂಟಿಗಳು ಕೈಕೊಟ್ಟಿದ್ರಿಂದ ಸವಾರರು ನೀರಲ್ಲೇ ತಳ್ಳಿಕೊಂಡು ಹೋಗಿದ್ದಾರೆ. ಚಿಕ್ಕಮಗಳೂರಿನ ಕಳಸದಲ್ಲಿ ಮದುವೆ ಸಂಭ್ರಮಕ್ಕೂ ವರುಣ ಅಡ್ಡಿ ಮಾಡಿದ್ದಾನೆ. ಬಿಟ್ಟು ಬಿಡದೆ ಸುರಿದ ಮಳೆಯಿಂದ ಮದುವೆ ಮನೆ ಸಂಭ್ರಮವೇ ಕರಗಿ ಹೋಗಿದೆ. ಬಿರುಗಾಳಿಗೆ ಮನೆ ಮುಂದೆ ಹಾಕಿದ್ದ ಶಾಮಿಯಾನ ಹಾರಿ ಹೋಗಿದ್ದು ಜನ ಹೌಹಾರಿದ್ದಾರೆ. ಇಷ್ಟೇ ಅಲ್ಲ, ಶಾಮಿಯಾನದ ಕಂಬ ಬಿದ್ದು ಕಾರಿನ ಮುಂಭಾಗ ಜಖಮಾಗಿದೆ.